ಸಭೆ ಸಿದ್ಧಾರ್ಥ 29 ಸೋಮವಾರ ಜುಲೈ 2019ರಂದು ಬೆಂಗಳೂರಿನಿಂದ ಹೊರಟು ಮಂಗಳೂರಿಗೆ ಆಗಮಿಸುತ್ತಾರೆ. ಅಂದು ಸಂಜೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿನ ಮೇಲ್ಸೇತುವೆ ಮೇಲೆ ಮೊಬೈಲ್ನಲ್ಲಿ ಮಾತನಾಡುತ್ತಾ ಕಣ್ಮರೆಯಾಗುತ್ತಾರೆ. ಜುಲೈ 31 ಬುಧವಾರ ಮುಂಜಾನೆ ಅವರ ಮೃತದೇಹ ಮಂಗಳೂರಿನ ಹೊಯ್ಗೆ ಬಜಾರ್ ಬಳಿ ಕಡಲ ತೀರದಲ್ಲಿ ಪತ್ತೆಯಾಗುತ್ತದೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನದ ಆಧಾರದ ಮೇಲೆ ಮಂಗಳವಾರ ಇಡೀ ದಿನ ಶೋಧನೆ ನಡೆಸಿದ್ದರೂ ಯಾವುದೇ ಸುಳಿವು ಸಿಕ್ಕಿರುವುದಿಲ್ಲ. ಸಿದ್ಧಾರ್ಥ ಅವರ ಅಂತ್ಯಕ್ರಿಯೆ ಬುಧವಾರದಂದೇ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅವರ ಚೇತನಹಳ್ಳಿಯಲ್ಲಿ ನೆರವೇರುತ್ತದೆ. ಸಾವಿರಾರು ಬಂಧುಗಳು, ಅಭಿಮಾನಿಗಳು ಅಶ್ರುತ ತರ್ಪಣದ ನಡುವೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತದೆ. ಅವರ ಅಂತಿಮ ದರ್ಶನಕ್ಕೆ ಭಾರಿ ಜನಸ್ತೋಮವೇ ನೆರೆದಿದ್ದರಿಂದ ನೂಕುನುಗ್ಗಲನ್ನು ತಡೆಯಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಪುತ್ರರಾದ ಅಮರ್ತ್ಯ ಮತ್ತು ಈಶಾನ್ ಜೊತೆಗೆ ಅಗ್ನಿಸ್ಪರ್ಶ ಮಾಡಿದರು. ಈ ಸಂದರ್ಭದಲ್ಲಿ ತಾಯಿ ವಾಸಂತಿ, ಪತ್ನಿ ಮಾಳವಿಕಾ, ಮಾವ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ, ಅವರ ಪತ್ನಿ ಪ್ರೇಮಾ ಸೇರಿದಂತೆ ಸಾವಿರಾರು ಬಂಧುಗಳು ಮತ್ತು ಅಭಿಮಾನಿಗಳು ಕಮ್ಮನಿ ಮಿಡಿದರು. ಆದರೆ ಸಿದ್ಧಾರ್ಥ ಅವರ ತಂದೆ ಗಂಗಯ್ಯ ಹೆಗಡೆ ಅನಾರೋಗ್ಯದಿಂದ ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರಿಂದ ಮಗನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಸಿದ್ಧಾರ್ಥ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ, ಯುವ ಪೀಳಿಗೆಗೆ ಮಾದರಿ. ಸುಮಾರು 1 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ನೀಡುವ ಮೂಲಕ ಅನ್ನದಾತ ಎನಿಸಿದ್ದರು. ಅವರು ಕೇವಲ ನೆನಪು ಮಾತ್ರ, ಆದರೆ ಅವರು ಸದಾ ನಮ್ಮ ಹೃದಯಗಳಲ್ಲಿ ಚಿರಸ್ಥಾಯಿಯಾಗಿ ಇರುತ್ತಾರೆ. ಆ ಹೆಸರು ಮತ್ತು ವ್ಯಕ್ತಿಗೆ ಅಂತಹ ಶಕ್ತಿ ಇದೆ. ಅವರ ಬದುಕು ನಮಗೆ ಮಾರ್ಗದರ್ಶಕ, ಸಾವಲ್ಲ. 1/1/2021 ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಮೂಡಿಗೆರೆ ಚಿಕ್ಕಮಗಳೂರು ರಸ್ತೆಯ ಕುದುರೆಗುಂಡಿಯ ಬಳಿ ಸಿದ್ಧಾರ್ಥ ಅವರ ಆಪ್ತರಾದ ಗೌತಹಳ್ಳಿ ಆಲಪ್ಪಗೌಡರು ನಿರ್ಮಿಸಿರುವ ಸಿದ್ಧಾರ್ಥರವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ನಡೆಯಲಿದೆ. ನಮಸ್ಕಾರ, ನಾನು ಆಲಪ್ಪಗೌಡ ಅಂತೇಳಿ. ನಾನು ಸಿದ್ಧಾರ್ಥರವ್ರ ತಂದೆ ಕಾಲದಿಂದಲೂ ಕೂಡ ಅವರ 1968ನೇ ಇಸ್ವಿಯಿಂದ ನಾನು ಇಲ್ಲಿವರೆಗೂ ಕೂಡ ನಾನು ಅವರ ಸಂಪರ್ಕದಲ್ಲೇ ಇದ್ದೀನಿ. ನಾನೇನು ಅವರಲ್ಲಿ ಎಂಪ್ಲಾಯ್ ಅಲ್ಲ. ಆದರೆ ಅವರು ಜೀವನದಲ್ಲಿ ಗಂಗಾ ಹೆಗ್ಡೆಯವರು ಏನು ಮಾಡಿದರು ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಜನಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ತಂದೆ ಮಾಡಿದ ಕೆಲಸಕ್ಕಿಂತ ಜಾಸ್ತಿ ತುಂಬ ಜನಗಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿ 1 ಲಕ್ಷ ಜನಗಳಿಗೆ, ಕುಟುಂಬಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಅದೇ ರೀತಿ ಭಾಳ ಕಂಪ್ನಿ ಕೂಡ ಭಾರಿ ದೊಡ್ಡದಾಗಿ ನಡೀತು. ಆದರೆ ಆಕಸ್ಮಿಕವಾಗಿ ಏನಾಯಿತು, ಇದರಲ್ಲಿ ಕೆಲವು ಜನಗಳು ಜಾಸ್ತಿ ಆದ ತಕ್ಷಣ ಆ ಕಂಪ್ನಿಯಲ್ಲಿ ಇರ್ತಕ್ಕಂಥ ಕೆಲವು ಹಣಕಾಸಿನ ವ್ಯವಹಾರಗಳೆಲ್ಲ ಹಾಳಾಗಿ ತುಂಬ ಲಾಸ್ ಉಂಟಾಯಿತು. ಆ ರೀತಿಯಲ್ಲಿ ಅದಕ್ಕೋಸ್ಕರ ಅವರು ಪ್ರಾಣತ್ಯಾಗ ಮಾಡಿದ್ದಾರೆ. ಅದು ಅವರು ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ, ಅವರು ಎಷ್ಟೆಷ್ಟು ಯಾವ್ಯಾವ ದರ್ಜೆಯ ಕೆಲಸದಲ್ಲಿ ಇದ್ದಾರೆ ಅನ್ನೋದು ಅವರೆಲ್ಲರಿಗೂ ಗೊತ್ತು. ಆದರೆ ಮನುಷ್ಯ ಉಪಕಾರ ಅರಿಯಲ್ಲ ಮತ್ತು ಹೆಣ ಶೃಂಗಾರ ಅರಿಯಲ್ಲ ಅಂತ ಹೇಳಿ ಅವರು ಇರುವವರು ಎಲ್ಲರೂ ಕೂಡ ಅವ್ರ ಹತ್ರ ಇದ್ದರು. ಅವರು ಯಾವಾಗ ತೀರೋದ್ರು ಆ ಹಂತದಲ್ಲಿ ಒಬ್ಬರೂ ಕೂಡ ಇಲ್ಲಿ ಹತ್ರ ತಿರುಗಿ ನೋಡುತ್ತಾ ಇಲ್ಲ. ಮತ್ತು ಇದೇ ರೀತಿಯಲ್ಲಿ ಅವರ ಹೆಸರೇ ಮರ್ತೋಗುತ್ತೆ. 1 ವರ್ಷದಲ್ಲೇ ಈಗಾಗಲೇ ಯಾರು ಮಾತಾಡೋ ರೀತಿಯಲ್ಲೇ ಕಾಣಿಸ್ತಾ ಇಲ್ಲ. ಆ ದೃಷ್ಟಿ ಮೇಲೆ ಅವರು ಆ ರಸ್ತೆ ಕುದುರೆಗುಂಡಿನ ರಸ್ತೆ ಬಳಿ ನಾವು ಅವರ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಸ್ವಂತ ಖರ್ಚಿನಿಂದ ಒಂದು ಪುತ್ಥಳಿ ನಿರ್ಮಾಣ ಮಾಡ್ತಾಯಿದ್ವಿ. ಯಾಕೆಂದರೆ ಹೋಗೋ ಬರುವಾಗ ಒಂದು ಹೆಸರು ಕಾಣ್ತಾ ಇರಲಿ ಅಂತ. ಎಂಥ ಮನೆಯಲ್ಲಿ ಸತ್ತೋದ್ರು ಕೂಡ 1 ವರ್ಷದೊಳಗೆ ಎಲ್ಲ ಮರೆತು ಬಿಡ್ತಾರೆ. ಆ ದೃಷ್ಟಿ ಮೇಲೆ ಇದೊಂದು ಪುತ್ಥಳಿಯನ್ನು ಮಾಡ್ತಾಯಿದ್ವಿ. ಪುತ್ಥಳಿಗೆ ಸುಮಾರು ಸಾಕಷ್ಟು ಎಷ್ಟು ಖರ್ಚಾಗಿದೆ ಅದನ್ನು ನಾವೇ ಮಾಡ್ಕೊಂಡು ನಾನು ಮಾಡ್ತಾಯಿದ್ವಿ.
ತಾವೆಲ್ಲರೂ ಕೂಡ ಆ ದಿವಸ 1/1/2021 ಸಾಲಿನ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ 10:30 ಸ್ಟಾರ್ಟ್ ಆಗುತ್ತೆ. 12 ಗಂಟೆಗೆ ಮುಗಿಯುತ್ತೆ. ದಯವಿಟ್ಟು ತಾವೆಲ್ಲರೂ ಬಂದು ಈ ಒಂದು ಪುತ್ಥಳಿ ಅನಾವರಣಕ್ಕೆ ಭಾಗವಹಿಸಬೇಕಾಗಿ ತಮ್ಮನ್ನು ಕೇಳ್ಕೊಳ್ತೇನೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುವ ಮಗ್ಗಲಮಕ್ಕಿ ಗಣೇಶ್ ತಾಲೂಕು ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಮೂಡಿಗೆರೆ. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ. ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ. ವಯೋಮಿತಿ 18 ರಿಂದ 35 ವರ್ಷದ ಮಹಿಳೆಯರಿಗೆ ಉಚಿತ ಊಟ, ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ 10,000 ಇದ್ದು ನಂತರ ಸಂಬಳ ತಿಂಗಳಿಗೆ 10,000 ದಿಂದ 25,000ವರೆಗೂ ಇರುತ್ತದೆ. ಇದು ಮಹಿಳೆಯರಿಗೆ ಮಾತ್ರ. ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ 800 ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ. ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು. ಮೊದಲ 7 ತಿಂಗಳು ಹೆಲ್ತ್ ಕೇರ್ ಹೋಮ್, ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು. ವಿದ್ಯಾರ್ಹತೆ 5 ರಿಂದ 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್. ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ. ಈ ಕೂಡಲೇ ಕರೆ ಮಾಡಿ 8792264676.